ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಸಾಕಷ್ಟು ವಿಷಯಗಳು ಇದ್ವು ಚರ್ಚೆ ಮಾಡಲಿಕ್ಕೆ. ಆದರೆ ಕೆಲವೊಂದು 5 ವಿಷಯಗಳನ್ನು ಇವತ್ತು ರಾಜ್ಯದ ಜನರ ಮುಂದಿಡುವಂತಹ ಸಂದರ್ಭ ಬಂದಿದೆ. ಇವತ್ತಿನ ಪ್ರೈಮ್ ಟೈಮ್ಗೆ ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರು ಕೂಡ ಆಗಮಿಸಿದ್ದಾರೆ. ಇವತ್ತು ನನ್ನ ಜೊತೆ ಪ್ರೈಮ್ ಟೈಮ್ನಲ್ಲಿ ಅವರು ಕೂಡ ಇರ್ತಾರೆ. ವಿಶೇಷ ಅಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಪ್ರಜ್ಞೆ ಅಂದರೆ ಇಸ್ಕಾನ್. ಈ ಒಂದು ಹೆಸರು ಕೇಳಿದರೆ ದೇಶ, ರಾಜ್ಯ, ವಿದೇಶ ಎಲ್ಲೇ ಹೋದರೂ ಎಲ್ರಿಗೂ ಒಂದೇ ನೆನಪಾಗುತ್ತೆ. ಕೆಲವೊಬ್ಬರು ಸನ್ಯಾಸಿಗಳು ಒಂದು ಭಗವದ್ಗೀತೆ ಪುಸ್ತಕವನ್ನು ಹಿಡಿದು ಭಗವದ್ಗೀತೆ ತೆಗೆದುಕೊಳ್ಳಿ ಅಂತ ನಾವು ಕಾರ್ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ರೋಡ್ ಸೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿಯೋ ಭಗವದ್ಗೀತೆಯನ್ನು ಮಾರಾಟ ಮಾಡ್ತಾರೆ, ಅವ್ರನ್ನ ಕಾಣ್ಬೋದು. ಇಲ್ಲ ಅಂದರೆ ಯಾವುದೋ ಒಂದು ದೇಶದಲ್ಲಿ, ಯಾವುದೋ ಒಂದು ರಾಜ್ಯದಲ್ಲಿ ಏನೋ ಒಂದು ಸಂಕಷ್ಟ, ಏನೋ ಒಂದು ಪ್ರವಾಹ, ಎಲ್ಲೋ ಬರಗಾಲ ಬಂದಾಗ ಆ ಒಂದು ಜನರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡುವಂಥ ಸಂದರ್ಭದಲ್ಲಿ ಇಸ್ಕಾನ್ನ ಸದಸ್ಯರು ಕಂಡು ಬರ್ತಾರೆ. ಆದರೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳಲ್ಲಿ ಬಾಂಗ್ಲಾದೇಶದಲ್ಲಿ ಈ ಒಂದು ಇಸ್ಕಾನ್ ಸಂಘಟನೆ ಅಂತ ಹೇಳ್ಬೋದು, ಒಂದು ಇಸ್ಕಾನ್ ಒಂದು ಧರ್ಮಕ್ಕೆ ಸೇರಿದ್ದಾಗಿರ್ಬೋದು, ಅದು ಬೇರೆ ವಿಷಯ. ಆದರೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸರ್, ತಾವು ಕೂಡ ಕಳೆದ ಪ್ರೈಮ್ ಟೈಮ್ನಲ್ಲಿಯೇ ತಮಗೆ ಈ ಒಂದು ವಿಷಯದ ಬಗ್ಗೆ ಹೇಳಬೇಕನ್ನ, ಆದರೆ ವಿನಾಕಾರಣ ಹೇಳಲಿಕ್ಕಾಗಲಿಲ್ಲ. ಇಸ್ಲಾಮಿಕ್ ಒಂದು ಸಂಘಟನೆ ಇದೆ ಸರ್, ಹಿಫಾಜತ್ ಇ ಇಸ್ಲಾಂ ಅಂತ. ಬಾಂಗ್ಲಾದೇಶದಲ್ಲಿ ಒಂದು ರ್ಯಾಲಿಯ ಸಂದರ್ಭದಲ್ಲಿ ಹೇಳ್ತಾರೆ ಸರ್, ಒಬ್ಬ ಇಸ್ಕಾನನ್ನು ಕರೆತರ್ರಿ, ಅವನನ್ನು ಹತ್ಯೆ ಮಾಡಿ ಅಂತ. ಆದರೆ ಅದೇ ಬಾಂಗ್ಲಾದೇಶಗೆ ಏನು ಊಟ ನೀರು ಸಿಗದಂಥ ಸಂದರ್ಭದಲ್ಲಿ ಇದೇ ಸಂಘಟನೆ ಅವರಿಗೆ ಹೆಲ್ಪ್ ಮಾಡಿತ್ತು ಅನ್ನೋದೊಂದು ಮರ್ತು ಹೋದ್ರ ಅನ್ನೋದೊಂದು ದೊಡ್ಡ ಪ್ರಶ್ನೆ ಸರ್. ಅದಕ್ಕಾಗಿ ಎಲ್ಲ ಮಾಹಿತಿಯನ್ನು, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರಧಾನ ಸಂಪಾದಕರ ಜೊತೆಗೂಡಿ ಅವರ ಜೊತೆಗೂಡಿ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸರ್, ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ಗೆ ನಮಸ್ಕಾರ. ಸರ್, ಇಸ್ಕಾನ್ ಬಗ್ಗೆ ತಮಗೆ ಏನು ಅನ್ಸುತ್ತೆ ಸರ್? ಇದರ ಗುರಿ ಉದ್ದೇಶಗಳು ಏನು ಅಂತ? ಅಂತಾರಾಷ್ಟ್ರೀಯವಾದಂಥ ಈ ಸಂಸ್ಥೆ ಕೇವಲ ಕೃಷ್ಣನ ಭಗವದ್ಗೀತೆ ಮಾರ್ತಕ್ಕಂಥ ಸಂಸ್ಥೆ ಅಲ್ಲ. ಹೌದು ಸರ್. ಇದು ಸನಾತನವಾದಂಥ ಭಾರತೀಯ ಪರಂಪರೆಯನ್ನು ರಕ್ಷಿಸಿ ಬೆಳೆಸಿ ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥ ಸಂಸ್ಥೆ. ಹೌದು. ಈ ಸಂಸ್ಥೆ ಎಲ್ಲ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಬೆಳ್ಕೊಂಡು ನಿಂತಿದೆ. ಇವರು ಎಲ್ಲೇ ಯಾರಿಗೆ ಅನಾಹುತ ಆದರೆ ಅಥವಾ ಯಾವುದಾದ್ರೂ ಸಂಕಟ ಬಂದರೆ ಸಹಕಾರ ಮಾಡ್ತಾರಂತ ತಾವು ಹೇಳಿದ್ರಿ. ಹೌದು ಸರ್. ಹೌದು. ಅವ್ರದ್ದು ಧರ್ಮ, ಸನಾತನ ಧರ್ಮದ ಮೂಲ ಉದ್ದೇಶ ಕಷ್ಟದಲ್ಲಿದ್ದವರಿಗೆ ಸಹಕರಿಸಬೇಕು, ಹಿಂದೆ ಬಿದ್ದವರಿಗೆ ಎತ್ತಬೇಕು, ಆಮೇಲೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನ ಕೊಡಬೇಕು. ಈ ಸಾಂಸಾರಿಕ ಜಂಜಾಟದಲ್ಲಿ ಸಿಕ್ಕೊಂಡಂಥ ಜನರಿಗೆ ಸಂಸಾರದ ಕಾರ್ಯದ ಜೊತೆಗೆ ಆಧ್ಯಾತ್ಮಿಕದ ಪ್ರಜ್ಞೆ ಮೂಡಿಸಬೇಕು. ಆ ಕಾರ್ಯವನ್ನು ಅವ್ರು ಮಾಡ್ತಾರೆ. ಇವಾಗ ಕೆಲವು ಮುಸ್ಲಿಂ ಧರ್ಮದ ನಾವು ಸಂರಕ್ಷಣೆ ಮಾಡ್ತಕ್ಕಂಥ ಹಿಫಾಜತೆ ಇಸ್ಲಾಂ ಎಂಬ ಸಂಘಟನೆ ಅವರು ಇಸ್ಕಾನ್ ಅವರನ್ನು ಹಿಡಿತಂದು ಕೊಲ್ರಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದೇನು ಹೊಸದಾಗಲ್ಲ. ಇದು ಪುರಾತನ ಕಾಲದ ಇತಿಹಾಸದಿಂದಲೂ ಹಿಂದೂ ಸಂಘಟನೆಗಳನ್ನು, ಕ್ರೂರಿಯಾದಂಥ ಕೆಲವು ಸಂಘಟನೆಗಳು, ಅದು ವಿಶೇಷವಾಗಿ ಇಸ್ಲಾಮಿಕ್ ಸಂಘಟನೆಗಳು ಈ ರೀತಿಯಿಂದ ಮಾಡಿವೆ ಮತ್ತು ಮಾಡ್ತಾ ಬಂದಿವೆ. ಅದರಲ್ಲಿ ಎರಡು ಮಾತಿಲ್ಲ. ಇದು ಏನು ಮುಚ್ಚುಮರೇನೂ ಅಲ್ಲ. ಆದರೆ ಬಾಂಗ್ಲಾದೇಶ ಹೇಗೆ ಹುಟ್ಟಿಕೊಂಡಿತು ಎಂಬುದೇ ಅವರು ಮರ್ತಿದ್ದಾರೆ. ಹೌದು. ಬಾಂಗ್ಲಾದೇಶಿಯವರು ಸಾಯ್ತಾ ಇದ್ದಾಗ ಅವರಿಗೆ ನಮಗೆ ಸ್ವಾತಂತ್ರ್ಯ ಬೇಕು, ನಾವು ನಮ್ಮ ದೇಶವನ್ನು ನಾವೇ ಆಳಬೇಕು ಅಂತ ಪರಿಸ್ಥಿತಿ ಭಾರತದಲ್ಲಿದೆ. ಅದೇ ರೀತಿ ನಾವು ರಾಜ್ಯ ಆಳಬೇಕು ಅಂತ ಹೇಳ್ಕೊಂಡು ಉದ್ದೇಶದಿಂದ ದಂಗೆ ಎದ್ದರು. ಅಲ್ಲಿ ಹೋರಾಟ ಆಯಿತು. ಆವಾಗ ಭಾರತ ಒಂದೇ ಒಂದು ದೇಶ ಮುಂದೆ ಬಂದು ಅವರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಇಲ್ಲಿ ನೆನಪಿಸ್ತಕ್ಕಂಥ ಒಂದು ದೊಡ್ಡ ಸಂಗತಿ, ನಾವು ಎಂದೂ ಯಾರ ಮೇಲೆ ಆಕ್ರಮಣ ಮಾಡೋದಿಲ್ಲ, ಅಥವಾ ಆಕ್ರಮಣ ಮಾಡಿ ಗೆದ್ದ ಮೇಲೆ ಅದನ್ನು ನಮ್ಮ ಸ್ವಾಧೀನ ಇಟ್ಕೊಳ್ಳೋದಿಲ್ಲ. ಯಾರಿದೆಯೋ ಅವ್ರಿಗೆ ಒಪ್ಪಿಸ್ತೀವಿ. ಅದೇ ರೀತಿ 90,000 ಜನರ ಸೈನಿಕರಿಗೆ ಒತ್ತಾಗಿ ಇಟ್ಕೊಳ್ಬೋದಾಗಿತ್ತು. ಆಮೇಲೆ ಬಾಂಗ್ಲಾದೇಶ ಮೇಲೆ ನಮ್ಮದೇ ಕಂಟ್ರೋಲ್ ಇಡಬೇಕಾಗಿತ್ತು. ಆದರೂ ಸಹಿತ ಭಾರತದ ಮೊದಲಿನ ಪರಂಪರೆಯಂತೆ
ನಾವು ಆ ಸೈನಿಕರನ್ನು ಬಿಡುಗಡೆ ಮಾಡಿದ್ದೀವಿ. ಅದೇ ಅಲ್ಲದೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿವಿ. ಇಂಥ ದೇಶದಲ್ಲಿ ಈ ರೀತಿ ನಡೀತದಂದರೆ ಜಗತ್ತು ಈ ಕಡೆಗೆ ಕಣ್ತೆರೆದು ನೋಡಬೇಕು. ಜಗತ್ತಿನ ಎಲ್ಲ ಮಹಾನ್ ರಾಷ್ಟ್ರಗಳೇನಿವೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋರು ಏನಿದ್ದಾರೆ ಅವರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಇವತ್ತಿನ ದಿವಸ ನಮ್ಮ ದೇಶದಲ್ಲಿದ್ದ ಎಲ್ಲ ಪಕ್ಷಗಳು ಒಂದುಗೂಡಿ ಒಂದೇ ಧ್ವನಿಯನ್ನು ಎಬ್ಬಿಸಬೇಕು. ಇದನ್ನು ನಿಲ್ಲಬೇಕಾಗಿದೆ. ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲಿಯೂ ಕೂಡ ರಾಜಕೀಯ ಕಂಡು ಬರ್ತಾ ಇದೆ. ಇದು ನಮ್ಮ ದೇಶದ ದುರ್ದೈವ. ಸರ್, ನಾವು ಯಾವುದೇ ರಾಜಕೀಯ ಪಕ್ಷ ಇರಲಿ, ನಾವು ಪರನೂ ಅಲ್ಲ ವಿರೋಧನೂ ಅಲ್ಲ. ಆದರೆ ಫೆಲಿಸ್ತೀನ್ನಲ್ಲಿ, ಇಸ್ರೇಲ್ನಲ್ಲಿ ಎಲ್ಲ ದಾಳಿಗಳು ನಡೆದಾಗ ಅವರ ಪರವಾಗಿ ನಮ್ಮ ವಿರೋಧ ಪಕ್ಷಗಳು ಮತ್ತು ಕೆಲವೊಂದು ಆಡಳಿತಾರೂಢ ಪಕ್ಷಗಳು ಕೂಡ ಒಂದೊಂದು ಸಲ ಧ್ವನಿ ಎತ್ತುತ್ತವೆ ಸರ್. ಆದರೆ ಒಂದು 30-40 ಕಿಲೋಮೀಟರ್ ಸರ್ ಪಶ್ಚಿಮ ಬಂಗಾಳಕ್ಕೆ, ಬಾಂಗ್ಲಾದೇಶ್ಗೆ, ಇಲ್ಲೇ ಪಕ್ಕದಲ್ಲೇ ಹಿಂದೂಗಳ ಮೇಲೆ ದೌರ್ಜನ್ಯ, ಹಲ್ಲೆ ಮತ್ತು ಇಸ್ಕಾನ್ ಸಂಘಟನೆ ಬಗ್ಗೆ ಮಾತನಾಡಿದರೆ ಒಬ್ಬನೇ ಒಬ್ಬ ವಿರೋಧ ಪಕ್ಷ ನಾಯಕ ಯಾಕೆ ಧ್ವನಿ ಎತ್ತಲ್ಲ ಅಂತ ಸರ್? ಒಂದೇ ಒಂದು ಉದ್ದೇಶ, ಅವರು ಎದುರಿಗೆ ರಾಷ್ಟ್ರ ಅಂತ ಹೇಳ್ಕೊಳ್ತಾರೆ. ಆದರೆ ಬಾಂಗ್ಲಾದೇಶದಿಂದ ಇಲ್ಲಿ ಓಡಿ ಬರ್ತಕ್ಕಂಥ ಜನರು, ಶರಣಾಗಿ ಬರ್ತಕ್ಕಂಥ ಜನರು ಕಾಂಗ್ರೆಸ್ನವರಿಗೆ ಹೆಲ್ಪ್ ಆಗಿದ್ದಾರೆ, ಅವರಿಗೆ ವೋಟ್ ಬ್ಯಾಂಕ್ ಆಗಿದ್ದಾರೆ. ನಮಗೆ ರಾಜಕೀಯ ಬೇಡ, ಅದರ ಸ್ಪಷ್ಟತೆ ಜನರ ಎದುರಿಗೆ ಬರಬೇಕು. ಇವತ್ತಿನ ದಿವಸ ಬಾಂಗ್ಲಾದೇಶದ ಸರ್ಕಾರ ಆ ಜನರಿಗೆ ತಡೆ ಹಿಡ್ತಾ ಇಲ್ಲ. ಅವ್ರಿಗೆ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ, ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ, ಅವರಿಗೆ ನಾಗರಿಕರ ಸೌಲಭ್ಯ ಕೊಡ್ತಾ ಇದ್ದಾರೆ. ಅವರನ್ನು ಹುಡುಕಿ ತೆಗೆದು ಒಂದು ಕಡೆಗೆ ಹೊರಗೆ ಹಾಕ್ರಿ ಅಂತ ಹೇಳಿದ್ರೆ ಅದನ್ನು ಮಾಡ್ತಾ ಇಲ್ಲ. ಕೇವಲ ಅಲ್ಲಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿಂದ ತೃಣಮೂಲ ಕಾಂಗ್ರೆಸ್ ಒಂದೇ ಅಂತ ಅಲ್ಲ, ಇವತ್ತಿನ ದಿವಸ ಓಟಿನ ಆಚೆಗೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಸಮಾಜವಾದಿ ಪಕ್ಷವೂ ಅದರಲ್ಲಿ ಧ್ವನಿ ಕೂಡಿಸ್ತದೆ. ಹೌದು ಸರ್, JMM ಮತ್ತು ಜಾರ್ಖಂಡ್ನ JMM ಪಕ್ಷ ಕೂಡ ಅದು ಕೂಡ. ಅಂದರೆ ಅವರಿಗೆ ಮೊಟ್ಟ ಮೊದಲು ಯಾರಿಂದ ಮತಗಳು ಸಿಗ್ತವೆ, ಯಾರಿಂದ ನಮ್ಗೆ ಅಧಿಕಾರ ಸಿಗ್ತದೆ, ನಮ್ಮ ಕುರ್ಚಿ ಗಟ್ಟಿ ಆಗ್ತದೆ ಎಂಬುದು ಅಧಿಕಾರವನ್ನು ನೋಡ್ತಾ ಇದ್ದಾರೆ ವಿನ ರಾಷ್ಟ್ರದ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಇದು ಒಂದು ದಿವಸ ಅವರು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅಷ್ಟೇ ಅಲ್ಲ, ಇಲ್ಲಿಯ ನಾಗರಿಕರು ಸಹ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅಲ್ಲ, ತುಷ್ಟೀಕರಣಕ್ಕೆ ಒಂದು ಇತಿ ಮಿತಿ ಇರಬೇಕಂತ ನನಗನ್ಸುತ್ತೆ ಸರ್. ಯಾಕಂದ್ರೆ ತುಷ್ಟೀಕರಣಕ್ಕೆ ಮಿತಿ ಇಲ್ಲ ಅಂದರೆ ದೇಶ ಅಧೋಗತಿಗೆ ಹೋಗುತ್ತೆ. ಈಗ ಬಾಂಗ್ಲಾದಲ್ಲಿ ಅವರು ಇಸ್ಲಾಮಿಕ್ ರಾಷ್ಟ್ರ ಘೋಷಣೆಗೆ ಮುಂದಾಗ್ತಾ ಇದ್ದಾರೆ ಸರ್. ಹಾಗಾದರೆ ನಾಳೆ ಕೂಡ ಈಗ ಆಡಳಿತದಲ್ಲಿ BJP ಇದೆ, ಅವ್ರು ನಾಳೆ ಹಿಂದೂ ರಾಷ್ಟ್ರ ಮಾಡಿಬಿಡ್ತೀವಿ ಅಂತ ಹೇಳ್ಬೋದಲ್ಲ ಸರ್? ಇದ್ರ ಬಗ್ಗೆ ಅಭಿಪ್ರಾಯ ಹೇಳೋದಾದ್ರೆ ಸರ್? ಹಾಂ, ನೋಡಿ, ಭಾರತ ಬರೀ ಸ್ವತಂತ್ರ ಆದಮೇಲೆ ಜಾತ್ಯತೀತ ರಾಷ್ಟ್ರ ಅಲ್ಲ. ಹಾಂ ಸರ್, ಭಾರತ ಅಂದರೆ ಜಾತ್ಯತೀತ ರಾಷ್ಟ್ರ ಮೊದಲಿನಿಂದಲೂ, ಮಹಾರಾಜರಿದ್ದಾಗಿನಿಂದಲೂ. ಹೌದು ಸರ್. ಈ ಭಾಳ ಜನರ ತಲೆಯಲ್ಲಿದೆ ನಾವು ಸ್ವತಂತ್ರ ಪಡೆದ ಮೇಲೆ ಜಾತ್ಯತೀತರಾದೀವಿ ಅಂತ. ಇಲ್ಲ, ಮೊದಲು ಜಾತಿಗಳ ಪಂಗಡನೇ ಇತ್ತು, ಬೇರೆ ಬೇರೆ ಜಾತಿಗಳು ಇದ್ರು ಕೆಲವ್ರ ಮೇಲೆ. ಆಮೇಲೆ ಇತ್ತೀಚೆಗೆ ಕೆಲವು ಕಾಲದಿಂದ ಅವ್ರ ಮೇಲೆ ಅನ್ಯಾಯನೂ ಆಗ್ತಾ ಬಂತು, ಇದನ್ನು ಮರಿಲಿಕ್ಕಾಗೋದಿಲ್ಲ. ಆದರೆ ಸನಾತನ ಧರ್ಮ ಹುಟ್ಟಿಕೊಂಡಿದ್ದು ಜಾತ್ಯತೀತವಾಗಿಯೇ ಹುಟ್ಟಿಕೊಂಡಿದೆ. ಇಲ್ಲಿ ಎಂದೂ ಜಾತಿ ಮಾಡ್ಲಿಕ್ಕೆ ಹೋಗಿಲ್ಲ, ಯಾರಿಗೋ ಕೀಳು ಅಂತ ಹೇಳಿಲ್ಲ. ಆದರೆ ಮುಂದೆ ಬಂದ ಮೇಲೆ ಕಾಲಾಂತರವಾಗಿ ಕೆಲವು ಇಲ್ಲೇ ಭಾರತೀಯ ನಮ್ಮ ಜನರೇ ಕೆಲವರನ್ನ ಹಿಂದಿಟ್ಟು ತುಳಿತಕ್ಕೆ ಒಳಪಟ್ಟಾಗ ಮಾಡಿ ಅವರಿಗೆ ಅಚ್ಯುತರನ್ನಾಗಿ ಮಾಡಿ ಇದನ್ನು ಮಾಡಿದ್ದಾರೆ. ಅದನ್ನು ಅಲ್ಲಗಳಿಲಿಕ್ಕಿಲ್ಲ, ಅದನ್ನು ನಾವು ಒಪ್ಪಲೇಬೇಕು, ಅದು ಸುಧಾರಿಸಲೇಬೇಕು. ಆದರೆ ನಮ್ಮ ರಾಷ್ಟ್ರ ಜಾತ್ಯತೀತ ಇದೆ. ಈಗ ನಾವು ಬೇರೆಯವರೆಲ್ಲ ಇಸ್ಲಾಂ ರಾಷ್ಟ್ರ ಅಂತಾರೆ, ಅದಕ್ಕೆ ನಾವು ಹಿಂದೂ ರಾಷ್ಟ್ರ ಅನ್ನಬೇಕು ಅಂತಲ್ಲ. ಹಿಂದೂ ರಾಷ್ಟ್ರ ಅಂದರೂ ಒಂದೇ, ಭಾರತ ಅಂದರೂ ಒಂದೇ, ಸನಾತನ ಅಂದರೂ ಒಂದೇ. ಅದರ ಉದ್ದೇಶ ಜಾತ್ಯತೀತತೆ. ಅವರು ಜಾತಿ ಮಾಡೋದೇ ಇಲ್ಲ. ಅದಕ್ಕಾಗಿ ನಾವು ಜಾತ್ಯತೀತ ಅಂತ ಘೋಷಣೆ ಮಾಡಿ ಹೇಳಬೇಕಾಗಿಲ್ಲ. ಅದಕ್ಕೆ ನಾವು ಭಾರತ ರಾಷ್ಟ್ರ ಅಂದರೆ ನಮ್ಮದು ಜಾತ್ಯತೀತ ರಾಷ್ಟ್ರ, ಹಿಂದೂ ರಾಷ್ಟ್ರ ಅಂದರೆ ಅದು ಜಾತ್ಯತೀತ ರಾಷ್ಟ್ರ. ಹಿಂದೂ ರಾಷ್ಟ್ರ ಅಂದರೆ ಬೇರೆ ಬೇರೆ ಜಾತಿಯವರಿಗೆ ಬೇರೆ ಮಾಡಿದ್ದಾರಂತಲ್ಲ. ಅವರ ಉದ್ದೇಶ ಹಿಂದೂ ಶಬ್ದ ಇತ್ತೀಚೆಗೆ ಹುಟ್ಟುಕೊಂಡಿದ್ದು. ಇದು ಸನಾತನ ಧರ್ಮ, ಅದಕ್ಕೆ ಹಿಂದೂ ರಾಷ್ಟ್ರ ಅಂದರೂ ಅದೇ ಆಗ್ತದೆ, ಅದಕ್ಕೆ ಬೇರೆ ಉಪನಾಮ ಕೊಟ್ಟಂಗೆ. ಆದರೆ ಜಾತ್ಯತೀತ ಅಂತ ಘೋಷಣೆ ಮಾಡೋದು ಬೇಕಾಗಿಲ್ಲ. ನಾವು ಜಾತ್ಯತೀತವಾಗಿದ್ದೀವಿ. ಯಾವ ರೀತಿ? ಉದಾಹರಣೆಗೆ ಬೆಲ್ಲ ರುಚಿ ಇದೆ ಅಂತ ಘೋಷಣೆ ಮಾಡಬೇಕಾಗಿಲ್ಲ. ಬೆಲ್ಲ ಅಂದರೆ ರುಚಿ. ಹಾಗೆ ಭಾರತ ಅಂದರೆ
ಜಾತ್ಯತೀತ ರಾಷ್ಟ್ರ. ಅದಕ್ಕೆ ನಾವು ಜಾತ್ಯತೀತ ಅಂತ ಹೇಳ್ಕೊಳ್ಳೋದು ಬೇಕಾಗಿಲ್ಲ, ನಮ್ಮ ನಡತೆಯಿಂದ ಅದು ಆಚರಣೆಯಲ್ಲಿ ತರಬೇಕು. ಇವತ್ತು ಬೇರೆ ಬೇರೆ ಪಕ್ಷಗಳು ತಮ್ಮ ಮತ ಯಾಚನೆಗಾಗಿ ನಾ ಜಾತ್ಯತೀತ ನೀ ಜಾತ್ಯತೀತ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಜಾತಿಗೆ ಒಳಗಾಗಿದ್ದಾರೆ. ಓಕೆ ಸರ್, ಎಸ್, ಇದು ಬಾಂಗ್ಲಾದೇಶದ ವಿಚಾರ. ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದರೆ, ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ 4.6 ಕೋಟಿ ಜನರ ಹತ್ರ ಇವಾಗ ಪ್ರೆಸೆಂಟ್ BPL ಕಾರ್ಡ್ ಇರುವಂಥದ್ದು. ಅಂದರೆ 80% ಜನರು BPL ಕಾರ್ಡನ್ನು ಹೊಂದಿದ್ದಾರೆ. ಇಲ್ಲಿ ಸರ್ಕಾರವನ್ನು ದೂಷಿಸಬೇಕು, ಅಧಿಕಾರಿಗಳನ್ನು ದೂಷಿಸಬೇಕು, ಅದೇ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಮಾತ್ರ BPL ಕಾರ್ಡ್ ಸಿಗುತ್ತೆ. ಆದರೆ 80% ಜನರಿಗೆ ಇವತ್ತು BPL ಕಾರ್ಡ್ ಸಿಕ್ಕಿದೆ. ಅಂದರೆ ನಮ್ಮ ರಾಜ್ಯ ಬಡತನದಲ್ಲಿದೆಯೋ ಅಥವಾ ಏನು ಅಧಿಕಾರಿಗಳು ದುಡ್ಡು ತಗೊಂಡು BPL ಕಾರ್ಡ್ ಕೊಟ್ಟಿದ್ದಾರೋ ಅನ್ನೋದೊಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಮೂಡ್ತಾ ಇದೆ ಸರ್. ಇವಾಗ ಏನೇ ಇರಲಿ ರಾಜಕಾರಣ, ಆದರೆ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಜೊತೆಗೂಡಿ ಏನು ಮಾಡಿದ್ದಾರೆ ಸರ್, ಈ BPL ಕಾರ್ಡ್ಗಳನ್ನು ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೋ ಅವರ BPL ಕಾರ್ಡ್ಗಳನ್ನು APLಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇದರಿಂದ ಈ ಒಂದು ಮಹತ್ವದ ನಿರ್ಧಾರ ಸರ್ಕಾರ ಯಾಕೆ ಕೈಗೊಂಡಿತು? ಒಂದು ದೊಡ್ಡ ಯಕ್ಷ ಪ್ರಶ್ನೆ ಸರ್. ಯಾಕಂದರೆ ಈ BPL ಕಾರ್ಡ್ ಒಂದು ಸಲ ನಮ್ಮ ಹೆಸರಲ್ಲಿ APLಗೆ ಹೋಗ್ತಂದ್ರೆ ಸರ್, ಯಾವುದೇ ಒಂದು ಸರ್ಕಾರಿ ಯೋಜನೆಯ ಲಾಭ ಪಡಿಬೇಕಾದ್ರೆ ಇದೇ ಸರ್ಕಾರದವ್ರು BPL ಕಾರ್ಡ್ ಕೊಡಿ ಅಂತ ಕೇಳ್ತಾರೆ ಸರ್. ಅದೇ APLಗಾದರೆ ಸರ್ಕಾರಿ ಯೋಜನೆಗಳು ಕೂಡ ಜನರಿಗೆ ಸರಿಯಾಗಿ ತಲುಪಲ್ಲ. ಹಾಗಾಗಿ ಏನಾದರೂ ಈ ಗ್ಯಾರಂಟಿ ಯೋಜನೆಯಿಂದ ಖಜಾನೆ ಖಾಲಿಯಾಗಿ ಈ ರೀತಿ ನಿರ್ಧಾರಕ್ಕೆ ಬಂತ ಸರ್ಕಾರ, ಅಥವಾ ಏನು ಹೊಸ ನಿರ್ಧಾರ ಆದರೆ ಏನಿರ್ಬೋದು ಸರ್ಕಾರದ್ದಂತ ಸರ್? ಯಾವಾಗಲೂ ಸರ್ಕಾರದಲ್ಲಿ ಕುಳಿತುಕೊಂಡು ಆಡಳಿತ ನಡೆಸುವವರು ತಮ್ಮ ಅನುಕೂಲಕ್ಕಾಗಿ ಸಮಯ ಅನುಸಾರ ಬದಲಾವಣೆ ಮಾಡ್ತಾ ಇರ್ತಾರೆ. ಹೌದು. ಮೊಟ್ಟ ಮೊದಲು ಈ BPL ಕಾರ್ಡಿನ ಹವಳಿ ಎಬ್ಬಿಸಿದವರು ಸರ್ಕಾರದವರೇ. ಹೌದು ಸರ್. BPL ಕಾರ್ಡ್ ಕೊಡ್ತೀವಿ, ನೀವು ಬನ್ನಿ ಅಂಥೇಳಿ. ಓಕೆ. ಆಮೇಲೆ BPL ಕಾರ್ಡ್ ಕೊಡುವಾಗ ಕೇವಲ ಅರ್ಜಿದಾರರು ಅರ್ಜಿ ಹಾಕಿದಾಗ ಕೊಟ್ಟಿಲ್ಲ, ಓಕೆ, ಅವ್ರ ಬಗ್ಗೆ ವಿಚಾರಣೆ ಆಗಿದೆ, ಓಕೆ, ವರದಿ ತರಿಸ್ಕೊಂಡಿದ್ದಾರೆ, ಓಕೆ, ಇವರು ಅದಕ್ಕೆ ಅರ್ಹರಾಗಿದ್ದಾರೆ ಅಂಥೇಳಿ ಅದಕ್ಕೆ ಸರ್ಟಿಫೈ ಮಾಡಿದ ಮೇಲೆ ಅವ್ರಿಗೆ BPL ಕಾರ್ಡ್ ಕೊಟ್ಟಿದ್ದಾರೆ. ಓಕೆ ಸರ್. ಅಂದರೆ ಇವಾಗ BPL ಕಾರ್ಡು ಬೋಗಸ್ ಆಗಿ ಕೊಟ್ಟಿದ್ದಾರೆ ಅಥವಾ ತಪ್ಪಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಕೊಟ್ಟವರು ಕೂಡ ಅಷ್ಟೇ ಜವಾಬ್ದಾರರಾಗ್ತಾರೆ. ಹೌದು ಸರ್. ಕೇವಲ ಅಧಿಕಾರಿಗಳು ಅಷ್ಟೇ ಅಲ್ಲ, ಸರ್ಕಾರ ಕೂಡ ಜವಾಬ್ದಾರಾಗ್ತದೆ. ಯಾವ್ಯಾವ ಕಾಲದಲ್ಲಿ BPL ಕಾರ್ಡ್ ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಅವರು ಅದಕ್ಕೆ ಹೊಣೆಗಾರರಾಗ್ತಾರೆ. ಕೇವಲ ಕಾರ್ಡ್ ಬದಲಾವಣೆ ಮಾಡಿದ್ರೆ ಆಗೋದಿಲ್ಲ, ಇಲ್ಲಿ ನೀತಿ ಬದಲಾವಣೆ ಆಗಬೇಕು, ಮನಸ್ಸು ಬದಲಾವಣೆ ಆಗಬೇಕು. ಓಕೆ. ಸರ್ಕಾರದಲ್ಲಿ BPL ಕಾರ್ಡು ನಾವು ತಗೊಳ್ಬೇಕಾ ತಗೊಳ್ಬಾರ್ದು, ಇದು ನಾಗರಿಕರು ಸಹ ವಿಚಾರ ಮಾಡಬೇಕು. ಇದು ಕೇವಲ ಒಂದು ಸೈಡ್ ಅಲ್ಲ, ನಾಗರಿಕರು ಕೂಡ ಇಲ್ಲಿ ತಪ್ಪಿದ್ದಾರೆ. ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥ ಜನರು BPL ಕಾರ್ಡ್ ಹೊಂದಿದ್ದಾರೆ, ಕಾರ್ನಲ್ಲಿ ಕೂತು ಅಡ್ಡಾಡ್ತಕ್ಕಂಥವ್ರು BPL ಕಾರ್ಡ್ ಹೊಂದಿದ್ದಾರೆ, ಅವ್ರಿಗೆ ಕೊಟ್ಟವರು ಸಹಿತ ಅಷ್ಟೇ ಹೊಣೆಗಾರರಿದ್ದಾರೆ. ಅದಕ್ಕೆ ಈಗ ಸರ್ಕಾರ ಒಂದು ಮಾತು ಹೇಳಿದೆ, ನಾವು ಯಾರ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ, ಕೇವಲ ಕಾರ್ಡನ್ನು BPL ಇದ್ದೀರಿ APL ಮಾಡ್ತೀವಿ ಅಂತ. ಯಾಕೆ ಆಕ್ಷನ್ ಯಾಕೆ ತಗೊಳ್ಳೋದಿಲ್ಲ? ತಪ್ಪು ಮಾಡಿದವ್ರ ಮೇಲೆ ಆಕ್ಷನ್ ತಗೊಳ್ರಿ, ತಪ್ಪು ಮಾಡಿದ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಳ್ರಿ. ಆ ಕಾಲಕ್ಕೆ ಇರ್ತಕ್ಕಂಥ ಸರ್ಕಾರ ಏನಿತ್ತು, ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾರಿದ್ರು, ಮಂತ್ರಿಗಳು ಯಾರಿದ್ರು, ಶಾಸಕರು ಯಾರಿದ್ರು, ಅವರೆಲ್ಲರ ಮೇಲೆ ತಗೊಳ್ರಿ. ಯಾಕೆ BPL ಚೇಂಜ್ ಅಷ್ಟೇ ಯಾಕೆ ಮಾಡ್ತೀರಿ? ಇಲ್ಲಿ ಕೂಡ ವೋಟಿಂಗ್ ರಾಜಕೀಯ ಅಂದ್ರೆ ಬೇರೆ ಜನರು ಶಿಟ್ ಆಗಬಾರ್ದು, ಅವ್ರ ಮೇಲೆ ಕೇಸ್ ಮಾಡಿದ್ರೆ ನಮ್ಗೆ ಓಟ್ ಸಿಗೋದಿಲ್ಲ. ಇವ್ರ ಉದ್ದೇಶ ಕೇವಲ ಓಟು. ಮತ್ತೆ ಎರಡನೇದು, ಇವತ್ತಿನ ದಿವಸ BPL ಕಾರ್ಡ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದವ್ರೆ ಇವರು. ಯಾವ್ದಾದ್ರು ಒಂದು ಯೋಜನೆ ತರಬೇಕಾದ್ರೆ BPL ಇದ್ದವರಿಗೆ ಕೊಡ್ತೀವಿ ಅಂದ್ರು, ಅದಕ್ಕೆ ಎಲ್ಲರೂ BPL ಬಂದ್ರು, ಅದಕ್ಕೆ ಇವರೇ ಕೊಟ್ರು. ಈಗ ಇವ್ರ ಹತ್ತಿರ ದುಡ್ಡಿನ ಅಡಚಣೆ ಬಂದಿದೆ, ಇವ್ರ ಬಕ್ಕಸ್ ಖಾಲಿ ಆಗ್ತಾ ಇದೆ. ಅದಕ್ಕೆ ಅದನ್ನ ಈಗ ಗ್ಯಾರಂಟಿ ಕೊಟ್ಟಿದಂತ ಆಶ್ವಾಸನೆ ಉಳಿಸ್ಕೊಳ್ಬೇಕಾದ್ರೆ ಬೇರೆ ರೀತಿಯಿಂದ ಇದನ್ನ ಕಡಿಮೆ ಮಾಡಬೇಕಾಗ್ತದೆ. ಇದು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ಕಾರ್ಡ್ ಪರಿವರ್ತನೆ ಅಷ್ಟೇ ಅಲ್ಲ, ಇದು ಮಾಡಿದಂಥ ಜನರ ಪರಿವರ್ತನೆ ಆಗಬೇಕು, ಈ ಮಾಡಿದಂಥ ಅಧಿಕಾರಿಗಳು ಪರಿವರ್ತನೆ ಆಗಬೇಕು, ಅದಕ್ಕೆ ಶಿಫಾರಸು ಮಾಡಿದಂಥ
ಕಾಂಗ್ರೆಸ್ ಶಾಸಕರೇ ಆಗಿರಲಿ, BJP ಶಾಸಕರೇ ಆಗಿರಲಿ, JDS ಶಾಸಕರೇ ಆಗಿರಲಿ, ಅವ್ರು ಶಿಫಾರಸು ಮಾಡಿರ್ತಾರೆ. ಅಂಥವ್ರು ಸಹಿತ ಅವ್ರ ಮೇಲೆ ಸಹಿತ ಆ್ಯಕ್ಷನ್ ಆಗಬೇಕು. ಅಂದಾಗ ಮಾತ್ರ ಸುಧಾರಣೆ ಆಗ್ತದೆ. ಕಾರ್ಡ್ ಬದಲಿ ಆದರೆ ಏನೂ ಅದೆಲ್ಲ ಮತ್ತವ್ರು ಬಂದವರು ಆ ಕಾರ್ಡ್ ಬದಲಿ ಮಾಡಿ ಮತ್ತೆ BPL ಗಿಂತಲೂ ಕಡಿಮೆ ಯಾವುದಾದ್ರು ಇದ್ದರೆ ಅದನ್ನು ಮಾಡ್ತಾರೆ. ಸರ್, ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದರೆ BPL ಕಾರ್ಡ್ದಾರರಿಗೆ ಸರ್ ಮೊದಲು ಯೋಜನೆಗಳನ್ನ ಕೊಡ್ತಾರೆ. ಇವಾಗ ಗೃಹಲಕ್ಷ್ಮಿ ಇದೆ, ಗೃಹ ಜ್ಯೋತಿ ಇದೆ, ಮತ್ತು ಬೇರೆ ಬೇರೆ ಇವರ 5 ಗ್ಯಾರಂಟಿಗಳಿದೆ ಸರ್. ಈಗ ಇವರು ಒಂದು 50% ಜನರ ಹತ್ರ BPL ಕಾರ್ಡ್ನ APLಗೆ ವರ್ಗಾವಣೆ ಮಾಡಿದರೆ ಇವರ ಗ್ಯಾರಂಟಿ ಯೋಜನೆಗೆ ಎಷ್ಟು ದುಡ್ಡು ಬೇಕಾಗಿತ್ತೋ ಅರ್ಧದಷ್ಟು ದುಡ್ಡು ಇಲ್ಲೇ ಉಳಿತಾಯ ಆಗಿಬಿಡುತ್ತೆ ಸರ್. ಅರ್ಧದಷ್ಟು ಅಲ್ಲ, ಅರ್ಧಕ್ಕಿಂತ ಹೆಚ್ಚು ದುಡ್ಡು ಉಳಿತದೆ. ಅದು ಮಾಡೋ ಸಲುವಾಗಿ ಅವ್ರು ಮಾಡ್ತಾ ಇದ್ದಾರೆ. ಹೌದು ಸರ್. ಅವರಿಗೆ BPL APL ತೊಂದರೆ ಇಲ್ಲ. ಅವ್ರ ಖಜಾನೆಯಲ್ಲಿ ರೊಕ್ಕದ ಯಾವ ರೀತಿ ಉಳಿತಾಯ ಆಗಬೇಕು ಮತ್ತು ಅವ್ರಿಗೆ ಕೊಟ್ಟಿರೋ ಆಶ್ವಾಸನೆ ಹೇಗೆ ಪೂರ್ಣ ಆಗಬೇಕು, ಇವರಿಗೆ ಈ ಘೋಷಣೆ ಮಾಡುವಾಗ ಅದಕ್ಕೆ ಮೊದಲು BPL ಕಾರ್ಡ್ ಎಲ್ಲ ತೆಗೆದುಹಾಕಿ ಆಮೇಲೆ ಘೋಷಣೆ ಮಾಡಬೇಕಾಗಿತ್ತು. ಹೌದು ಸರ್. ಮೊದಲೇ ಇವ್ರಿಗೆ ಗೊತ್ತಿತ್ತು ಎಷ್ಟು BPL ಕಾರ್ಡು ಸರಿಯಾಗಿವೆ ಎಷ್ಟಿಲ್ಲ ಅಂಬದು. ಆದರೆ ಅವಾಗ ಓಟ್ ಗಳಿಸಬೇಕಾಗಿತ್ತು. ಅದ್ರ ಸಲುವಾಗಿ ಅದು ಘೋಷಣೆ ಮಾಡಿಲ್ಲ. ಇವತ್ತು ಯಾಕೆ ಮಾಡಿದ್ರು ಅಂದ್ರೆ ತಮ್ಮ ಮಾತು ಉಳಿಸ್ಕೊಳ್ಬೇಕು, ಹಣನೂ ಖರ್ಚಾಗ್ಬಿಡ್ತು. ಹಳ್ಳಿಯಾಗ ಒಂದು ಗಾದೆ ಮಾತಿದೆ, ಅಕ್ಕ ಮನೆಗೆ ಬರಬೇಕು ಆದ್ರೆ ಅಕ್ಕಿ ಖರ್ಚಾಗಬಾರ್ದು. ಆ ರೀತಿಯಿಂದ ಇವ್ರದ್ದು ಯೋಜನೆ ಇದೆ. ಇದು ಟೀಕೆ ಅಂತಲ್ಲ, ಇವರು ಕಾಂಗ್ರೆಸ್ನವರಾಗಲಿ ಆಡಳಿತದಲ್ಲಿದ್ದವರಾಗಲಿ ಅಥವಾ ನಾಗರಿಕರಾಗಲಿ ಮನ್ಸಾರೆ ವಿಚಾರ ಮಾಡಬೇಕು. ಇಂಥ ಸರ್ಕಾರಗಳು ನಮಗೆ ಬೇಕೇ? ಇಂಥ ಸರ್ಕಾರ ಗಟ್ಟಿಗೆ ಬಂದು ಯಾವುದೇ ರೀತಿ ಯೋಜನೆ ಇವ್ರ ಮೇಲೆ ಸ್ಥಿರವಾದದ್ದಿಲ್ಲ. ಒಂದು ಯೋಜನೆ ಮಾಡ್ತಾರೆ, ಆಮೇಲೆ ಅದನ್ನು ಬೇಡ ಅಂತ ಹೇಳ್ತಾರೆ. ಇದು BPL ಕಾರ್ಡ್ ತೆಗಿಬೇಕಾದ್ರೆ 5 ಗ್ಯಾರಂಟಿ ಹೇಳೋಕ್ಕಿಂತ ಮೊದಲೇ ಎಲ್ಲ ತೆಗೆದು ಘೋಷಣೆ ಮಾಡಬೇಕಾಗಿತ್ತು. ಎಲ್ಲವನ್ನು ಮಾಡಿಲ್ಲ. ಇದರಲ್ಲಿ ರಾಜಕೀಯ ಇದೆ ಮತ್ತು ರಾಜಕೀಯ ಸಲುವಾಗಿ ಅಧಿಕಾರ ಸಲುವಾಗಿ ಅವರು ಇದು ಮಾಡ್ತಾ ಇದ್ದಾರೆ. ಭಾರತ ಅಭ್ಯುದಯ, ಜನರ ಅಭ್ಯುದಯ, ಇವ್ರು ಯಾರು BJP ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಅವ್ರ ಮುಂದೆ ಅಧಿಕಾರ ಮೊದಲಿದೆ, ಬೇರೆದೆಲ್ಲ ಆಮೇಲೆ. ಓಕೆ, ಎಸ್, ಇದು ರಾಜ್ಯದ ವಿಷಯ ಇವತ್ತು ಬಹು ಚರ್ಚೆಗೆ ಕಾರಣವಾಗಿತ್ತು. ಈ ಒಂದು BPL ಕಾರ್ಡ್ನ ವಿಷಯ ಬಹಳಷ್ಟು ಕೆಲವೊಂದು ಕಡೆ ಬಡವರ ಹತ್ರ ನಾಳೆ ಏನು ಮುಂದಿನ ತಿಂಗಳು ಪಡಿತರ ಏನು ಬರುತ್ತೆ, ನೀವು ಬರಬೇಡಿ, ನೀವು ಅಕ್ಕಿ ತಗೊಳ್ಳೋಕ್ಕೆ ಗೋಧಿ ತಗೊಳ್ಳೋಕ್ಕೆ ಬರಬೇಡಿ ಅಂತ ಕೂಡ ಕೆಲವೊಬ್ಬರನ್ನ ಹೇಳಿದ್ದಾರೆ. ಅವರೆಲ್ಲೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ನೈಜವಾಗಿ ಇರೋರಿಗೆ ಇವತ್ತಿನ ತನಕ ಸರ್ ಕಾರ್ಡೇ ಸಿಕ್ಕಿಲ್ಲ. ಆದರೆ 4,000 ರೂಪಾಯಿ ಕೊಟ್ಟವರಿಗೆ ಫುಡ್ ಇನ್ಸ್ಪೆಕ್ಟರ್ ಕಾರ್ಡ್ ಮಾಡಿಕೊಟ್ಟಂತ ಉದಾಹರಣೆಗಳು ಬೀದರ್ನಲ್ಲಿಯೂ ಇವೆ, ರಾಜ್ಯದಾದ್ಯಂತ ಇವೆ. ಹಾಗಾಗಿ ಬಡವರಿಗೆ ಅನ್ಯಾಯ ಆಗಬಾರ್ದು. ಆರ್ಥಿಕವಾಗಿ ಸಬಲರಾದವರಿಗೆ BPL ಕಾರ್ಡ್ ಕಟ್ ಆಗಲಿ. ಆದರೆ ಆ ಒಂದು ನೆಪದಲ್ಲಿ ಮತ್ತೆ ಬಡವರಿಗೆ ಅನ್ಯಾಯ ಆದರೆ ಅದು ಸಿದ್ದರಾಮಯ್ಯ ಸರ್ಕಾರನೇ ಹೊಣೆ ಆಗುತ್ತಂತ. ಇದು ಯೋಜನೆಯನ್ನ ಪೂರ್ಣ ಮಾಡೋ ಸಲುವಾಗಿ ಚೇಂಜ್ ಮಾಡೋ ವಿಚಾರಣೆ ಮಾಡೋದಕ್ಕೆ ಇವರು ವರ್ಷವರೆ ಸಮಯ ತಗೊಳ್ತಾರೆ. ಆ ಹೊತ್ತಿಗೆ ಬಡವರಿಗೆ ಹೊಸವರಿಗೆ ಕಾರ್ಡ್ ಏನು ಕೊಡಬೇಕು, ನಿಜವಾದಿದ್ದವ್ರಿಗೆ ಕೊಡಬೇಕು, ಅವ್ರಿಗೆ ಹೇಳ್ತಾರೆ ಅದು ವಿಚಾರಣೆ ನಡೆದಿದೆ, ಅದು ಮುಗಿದ ಮೇಲೆ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಬಡವರಿಗೆ ಎಂದೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಓಕೆ ಸರ್, ಇವು ರಾಜ್ಯದ ವಿಷಯ. ಇವಾಗ ನಮ್ಮ ಜಿಲ್ಲೆಗೂ ಕೂಡ ಬರಬೇಕು. ಬೀದರ್ನಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅದರ ಜೊತೆಗೆ ಇವತ್ತು ಬೀದರ್ನಲ್ಲಿ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಬೀದರ್ನಲ್ಲಿ ಒಂದು ಸಮಯದಲ್ಲಿ ಒಂದು ಮೊದಲ ಸಕ್ಕರೆ ಕಾರ್ಖಾನೆ ಅಂದರೆ ಅದು ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ. ಆದರೆ ಇವತ್ತು ಅದು ಸಾಲದ ಸುಳಿವಿಗೆ ಸಿಲುಕಿ ಕಬ್ಬು ನುರಿಸದೆ ಅಲ್ಲಿರುವಂತಹ ಕಬ್ಬಿಣದ ಒಂದೊಂದು ಯಂತ್ರಗಳು ತುಕ್ಕು ಹಿಡಿದು ಹೋಗ್ತಾ ಇದೆ. ಅದಕ್ಕೆ ಕಾರಣ ಸಾಲ. 300 ಕೋಟಿ ರೂಪಾಯಿ ಸಾಲವನ್ನು ಆ ಕಾರ್ಖಾನೆಯವರು ಮಾಡಿದ್ದಾರೆ. ಯಾರೇ ಅಧ್ಯಕ್ಷರಿರಲಿ, ಯಾವ ಪಕ್ಷದವ್ರಿಗೆ ಸೇರಿದವರೇ ಆಗಿರಲಿ, ಆದರೆ ಅದರ ಮೇಲೆ 300 ಕೋಟಿ ರೂಪಾಯಿ ಸಾಲ ಆಗಿದೆ. ಇವತ್ತು ಅಲ್ಲಿರುವಂತಹ ಯಂತ್ರೋಪಕರಣಗಳು ತುಕ್ಕು ಹಿಡಿದು ಕೊಳಿತಾ ಇದೆ. DCC ಬ್ಯಾಂಕ್ ತನಗೆ ಸಾಲ ನೀಡಿದ್ದಕ್ಕಾಗಿ ಅದನ್ನು ತನ್ನ ಸುರ್ಪದಿಗೆ ತೆಗೆದುಕೊಂಡಿದೆ. ಇವಾಗ ಅವರು ಆ ಬ್ಯಾಂಕನ್ನು ಹರಾಜು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಇವತ್ತು ರೈತರು ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ರು ಬೀದರ್ನಲ್ಲಿ. ಸರಿ, ಅಷ್ಟೊಂದು ದೊಡ್ಡ ಕಾರ್ಖಾನೆ, ಬೀದರ್ನಲ್ಲಿ ಒಂದು ಇತಿಹಾಸ ನಿರ್ಮಿಸಿದಂತಹ ಕಾರ್ಖಾನೆ, ಬೀದರ್ನಲ್ಲಿ ಕಬ್ಬು ನುರಿಸೋದ್ರಲ್ಲಿಯೇ ಬೆಸ್ಟ್ ಅಂತ ಹೇಳ್ಕೊಳ್ಳುವಂತಹ ಕಾರ್ಖಾನೆ ಯಾಕೆ ಸರ್ ಹೀಗೆ ಬಲಿಯಾಯಿತು? ಏನು ರಾಜಕೀಯಕ್ಕೆ ಬಲಿಯಾಯ್ತಾ, ಅಥವಾ ಈ BJP ಕಾಂಗ್ರೆಸ್ ಜಗಳದ ನಡುವೆ ಬಲಿಯಾಯ್ತಾ, ಅಥವಾ ಈ ರೈತರ ನಡುವೆ ಒಂದು ಒಗ್ಗಟ್ಟು ಇಲ್ದಕ್ಕೆ ಬಲಿಯಾಯ್ತಾ? ಏನು ಕಾರಣ ಇರ್ಬೋದು ಸರ್ ಇದಕ್ಕೆ? ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಕಲ್ಪನೆ ಮೂಡಿಸಿದವರು ಈ ರಾಜಕೀಯ ಜನರಿಗಿಂತಲೂ ಇಲ್ಲಿ ಬಂದು ಹೋದಂಥ ಅಧಿಕಾರಿಗಳು. ಓಕೆ, ಆ ಕಾಲಕ್ಕೆ ಇರ್ತಕ್ಕಂಥ ಒಬ್ಬರಿಬ್ಬರು ಹೆಸರು ತಗೊಳ್ಳೋದು ಬೇಕಾಗಿಲ್ಲ. ಜಿಲ್ಲಾ ಅಧಿಕಾರಿಯವರು ಮನೆ ಮನೆಗೆ ಹೋಗಿ
ಓಕೆ. ರೈತರ ಹತ್ತಿರ ಕೂತ್ಕೊಂಡು ತುಂಬ ನೀನು ಈ ಸಹಕಾರ ಸಕ್ಕರೆ ಕಾರ್ಖಾನೆ ಸದಸ್ಯನಾಗು, ನಿನ್ನ ಮಗ ಮುಂದೆ ಕಾರ್ನಲ್ಲಿ ಕೂತು ಅಡ್ಡಾಡ್ತಾನೆ ಅಂತ ಉಪಯೋಗ ಆಗ್ತದೆ, ರೈತರಿಗೆ ಸಹಾಯ ಆಗ್ತದೆ ಅಂತ ಹೇಳಿಕೊಂಡು ಆ ಕಾಲಕ್ಕೆ ಮಾಡಿದಂಥ ಜಿಲ್ಲಾಧಿಕಾರಿಗಳು ಇದ್ದರು. ಅದು ನಾವು ಇವತ್ತು ಎನ್ನಲೇಬೇಕು. ನಾವು ಅಧಿಕಾರಿಗಳಿಗೆ ಬರೀ ತಗೊಳ್ಳೋದಲ್ಲ, ಒಳ್ಳೆಯವ್ರು ಮಾಡಿದವರನ್ನ ಹೊಗಳಲೇಬೇಕು. ಇವಾಗ ಲೂಟಿ ಮಾಡೋ ಅಧಿಕಾರಿಗಳು ಬರ್ತಾ ಇದ್ದಾರೆ, ಅದು ತಗೊಳ್ಳೇಬೇಕು. ಇವಾಗಲೂ ಒಳ್ಳೇದು ಮಾಡಿದ್ರೆ ಅವ್ರನ್ನೇ ಹೊಗಳಬೇಕು. ಆದರೆ ಈ ರೀತಿಯಿಂದ ಮನೆ ಮನೆಗೆ ಅಡ್ಡಾಡಿ ಸಂಗ್ರಹ ಮಾಡಿ ಹಣ ಮಾಡಿ ಬೀದರ್ ಸಕ್ಕರೆ ಕಾರ್ಖಾನೆ ಹುಟ್ಟುಕೊಳ್ತು. ಹೌದು ಸರ್. ಮೊಟ್ಟ ಮೊದಲು ಅದು ಒಂದು ಕಲ್ಪು ವರ್ಷದಂತೆ ಬೀದರ್ದವರಿಗೆ ಕಂಡು ಬಂತು. ರೈತರು ಎಲ್ಲರಿಗೆ ಕಬ್ಬು ಅಲ್ಲಿ ನುರಿಸಲಿಕ್ಕೆ ಅನುಕೂಲ ಆಯಿತು. ಒಳ್ಳೆ ರೀತಿಯಿಂದ ಕಬ್ಬು ನುರಿಯೋದು ಪ್ರಾರಂಭ ಆಯಿತು. ಆದರೆ ಬರುತ್ತಾ ಎಲ್ಲಿ ಸಂಘಟನೆ ಬರ್ತದೋ ಅಲ್ಲಿ ರಾಜಕೀಯ ಬರ್ತದೆ. ರಾಜಕೀಯ ಬಂದಾಗ ರಾಜಕೀಯ ಆಟ ಸಲುವಾಗಿ ಅವರು ಮೇಲೆ ನಡೀತಾ ಇರ್ತದೆ. ಕೆಲವು ದಿವಸ ಸಹಜವಾಗಿ ಸರಿಯಾಗಿ ನಡೀತು, ಕೆಲವು ಸಾಲಗಳು ಆಗ್ತದೆ ಕೋಆಪ್ರೇಟಿವ್ ಇದರಲ್ಲಿ, ಇಲ್ಲ ಅಂತಿಲ್ಲ. ಆದರೆ ಸರಿಯಾಗಿ ಯಾರಾದರೂ ಪ್ರಾಮಾಣಿಕವಾಗಿ ಸಹಕಾರ ಸಂಘಟನೆಯನ್ನು ನಡೆಸಿದ್ರೆ ಅದು ಎಂದೂ ಹಾನಿಗೆ ಬರೋದಿಲ್ಲ. ಇವರು ಹೇಳ್ತಾರೆ ಅಲ್ಲಿ ಕಬ್ಬಿಂದು ಪ್ರಮಾಣ, ಸಕ್ಕರೆ ಪ್ರಮಾಣ ಕಡಿಮೆ ಆಯಿತು ಅಂತ ಹೊತ್ತಿಗೆ ನಾವು ರೈತರಿಗೆ ಸಹಾಯ ಮಾಡಲಿಕ್ಕೆ ಕಬ್ಬು ತಗೊಂಡಿವಿ, ಅದಕ್ಕೆ ಹಾನಿ ಆಯಿತು. ಇದೆಲ್ಲ ಗೊಳ್ಳು ಮಾತು. ಯಾವುದೇ ಕಾಲಕ್ಕೆ ಪ್ರಾಮಾಣಿಕವಾಗಿ ಕಬ್ಬು ನುರಿಸಿದ್ರೆ ಅದು ಎಂದೂ ಹಾನಿ ಆಗೋದಿಲ್ಲ. ಹಾನಿ ಯಾಕೆ ಆಗ್ತದೆ? ಇವರು ಪ್ಲಾಂಟೇಶನ್ ಡೇಟ್ ಇವ್ರ ಕಡೆ ಇರೋದಿಲ್ಲ, ನಫೆ ಮಾತ್ರಕ್ಕೆ ಇಟ್ಕೊಳ್ತಾರೆ. ತಮ್ದು ಬೇಕಾದವ್ರ ಕಬ್ಬನ್ನು ತಗೊಳ್ತಾರೆ. 8 ತಿಂಗಳು 6 ತಿಂಗಳಾಗಿದ್ದು ಕಬ್ಬು ಸಹಿತ ತಗೊಳ್ತಾರೆ. ಅದು ತಗೊಂಡು ಕೂಡಲೇ ಅದ್ರಲ್ಲಿ ಬರೀ ನೀರು ಇರ್ತದೆ, ಸಕ್ಕರೆ ಇರೋದಿಲ್ಲ. ಅದಕ್ಕಾಗಿ ಅದು ಕೂಡ ಅದ್ರಲ್ಲಿ ಸೇರ್ಕೊಳ್ತದೆ, ಇಳುವರಿ ಕಡಿಮೆ ಆಗ್ತದೆ. ಒಳ್ಳೆ ರೀತಿ ಬೆಳೆಸಿದ ಒಂದು ಕಬ್ಬು ಆಮೇಲೆ ತಗೊಳ್ತಾರೆ. ನೀರು ಇಲ್ದಕ್ಕೆ ಅದು ಒಣಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ಅದರಲ್ಲಿ ಸಕ್ಕರೆ ಕಡಿಮೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿಯಿಂದ ಕೊರತೆ ಆಗ್ತದೆ. ಅದಲ್ಲದೆ ಇವರು ದುಂದು ವೆಚ್ಚ ಬಹಳಷ್ಟು ಇರ್ತದೆ. ಇವತ್ತು ಯಾವುದೇ ಕಾಲಕ್ಕೆ ಸಕ್ಕರೆ ಕಾರ್ಖಾನೆಗಳು ಹಾನಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಎದುವರೆಗೆ ಅಲ್ಲಿ ಪ್ರಾಮಾಣಿಕ ರಾಜಕಾರಣಿಗಳಿರ್ತಾರೆ, ಪ್ರಾಮಾಣಿಕವಾದಂಥ ಅಧ್ಯಕ್ಷರಿರ್ತಾರೆ, ಪ್ರಾಮಾಣಿಕರಾದಂಥ ನಿರ್ದೇಶಕರಿರ್ತಾರೆ. ಅದರ ಜೊತೆಗೆ ಪ್ರಾಮಾಣಿಕವಾದಂಥ ನಾಗರಿಕರು, ರೈತರು ಸಹ ಇರ್ತಾರೆ. ಅವರು ಸರಿಯಾಗಿ ಬೆಳೆಸಿ 12 ತಿಂಗಳು ಆದಮೇಲೆ 10 ತಿಂಗಳು 12 ತಿಂಗಳು ಅವರು ಮಿತಿ ಏನಿರ್ತದೆ ಅದು ಆದಮೇಲೆ ಕಬ್ಬು ಕೊಟ್ಟರೆ ಎಂದೂ ಇಳುವರಿ ಕಡಿಮೆ ಬರೋದಿಲ್ಲ. ಇವತ್ತಿನ ದಿವಸ ಇದ್ರ ಬಗ್ಗೆ ಹೋರಾಟವೂ ನಡೀತದೆ. ರೈತರ ಬಗ್ಗೆ ಹೋರಾಟಗಾರರು ಇದ್ದಾರೆ, ಜಿಲ್ಲೆ ಮಟ್ಟದಲ್ಲಿದ್ದಾರೆ, ರಾಜ್ಯ ಮಟ್ಟದಲ್ಲಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿದ್ದಾರೆ. ಅದರಲ್ಲಿ ಕೆಲವರು ಕಾರ್ಖಾನೆಯನ್ನು ನಡೆಸ್ತಕ್ಕಂಥ ಅಧ್ಯಕ್ಷರ ಜೊತೆಗೆ ಹೋಗಿ ಕಾಂಪ್ರಮೈಸ್ ಮಾಡ್ಕೊಳ್ಳೋರು ಇದ್ದಾರೆ. ಇದು ನಾನು ಕಣ್ಣಾರೆ ನೋಡಿದವು ಇದ್ದೀನಿ. ಯಾಕಂದರೆ ಗುರುಪರ್ದಪ್ಪ ಅವ್ರ ಜೊತೆ ಬಂದು ಯಾವ ರೈತರು ಯಾವ ರೀತಿ ಕಾಂಪ್ರಮೈಸ್ ಮಾಡಿದ್ರು ಎಂಬುದು ಗೊತ್ತಿದೆ. ಆದರೆ ಅದನ್ನು ಎಲ್ಲ ಹೇಳಿ ಉಪಯೋಗ ಇಲ್ಲ. ಇವಾಗ ನಾವು ರೈತರ ಸಂಘಟನೆಗಳು ಜಾಗೃತ ಆಗಬೇಕು. ಅದಕ್ಕೆ ಮೊದಲು ರೈತ ಜಾಗೃತ ಆಗಬೇಕು. ನಮಗೆ ಎಂಥ ಸಂಘಟನೆಗಾರ ಬೇಕು, ನಮಗೆ ಎಂಥ ರಾಜಕೀಯ ಮುಖಂಡ ಬೇಕು, ನಮಗೆ ಅಧ್ಯಕ್ಷ ಎಂಥವ್ರು ಆಗಬೇಕು, ಅದನ್ನು ನಾವು ನೋಡಬೇಕು. ಇವತ್ತಿನ ದಿವಸ ನಮ್ಮ ಕಾರಂಜ ಯೋಜನೆ 9 ಕೋಟಿದಿತ್ತು, ಇವತ್ತು 900 ಕೋಟಿ ಖರ್ಚಾಗಿ ಹೋದು. ಆದರೆ ಸಫಿಷಿಯೆಂಟ್ ಆಗಿ ಎಲ್ಲರಿಗೆ ನೀರು ಸಿಗ್ತಾ ಇಲ್ಲ, ಅದು ಯೋಜನೆ ಪೂರ್ಣ ಆಗಿಲ್ಲ. ಎಷ್ಟೋ ಸಲ ಅಲ್ಲಿ ಹಾಕಿರೋಂಥ ನಾಲಿಗಳಿಂದ ಕಲ್ಲುಗಳೇ ಹೋದವು. ಪ್ರತಿ ವರ್ಷ ಕಲ್ಲು ಹೋಗೋದು, ಪ್ರತಿ ವರ್ಷ ಹಾಕೋದು, ಆಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಪೇಮೆಂಟ್, ಇದಕ್ಕೆ ಬಿಟ್ಟು ಬೇರೆ ಕೆಲಸ ಆಗಿಲ್ಲ. ಇದರಿಂದಾಗಿ ಕಬ್ಬು ಬೆಳೆಗಾರರು ಅವರಿಗೆ ನೀರು ಸಿಕ್ಕಿಲ್ಲ, ಕಬ್ಬು ಬೆಳೆದಿಲ್ಲ. ಈ ರೀತಿಯಿಂದ ಆಗ್ತಾ ಇದೆ. ಅಥವಾ ಒಂದು ಸಲ ಕಬ್ಬಿಗೆ ಬೆಲೆ ಬರ್ತಾ ಇದೆ ಅಂತ ಹೇಳಿ ರೈತರು ಬೇರೆ ಧಾನ್ಯ ಬೆಳೆಸೋದೇ ಬಿಟ್ಟು ಬಿಡ್ತಾರೆ, ಬರೀ ಕಬ್ಬು ಹಾಕ್ಕೊಂಡು ಕೂತು ಬಿಡ್ತಾರೆ. ಇದರಿಂದಲೂ ಹಾನಿ ಆಗ್ತದೆ. ಅದರಿಂದ ನಾವು ಇದು ಸಕ್ಕರೆ ಕಾರ್ಖಾನೆ ಬಂದಾಗಲಿಕ್ಕೆ, ಇವತ್ತು ಅದಕ್ಕೆ ಬೀಗ ಹಾಕಲಿಕ್ಕೆ ಕೇವಲ ಸರ್ಕಾರ ಆಗಲಿ, ಕೇವಲ ಆಡಳಿತ ಆಗಲಿ, ಕೇವಲ ರೈತರಾಗಲಿ ಇಷ್ಟೇ ಕಾರಣ ಅಲ್ಲ, ನಾವು ಎಲ್ಲರೂ ಅದಕ್ಕಿದ್ದೀವಿ. ಇವತ್ತಿನ ದಿವಸ ನಾವು ವಿಮರ್ಶೆನೇ ಮಾಡ್ತಾ ಇದ್ವಿ. ನಾವು ವಿಮರ್ಶೆ ಮಾಡೋರು ಕೂಡ ಹೊಣೆಗಾರಿದ್ದೀವಿ. ಯಾವಾಗ ಪ್ರಾರಂಭ ಆಯಿತು ಆ ಕಾಲಕ್ಕೆ ಆಗಿನ ಇರ್ತಕ್ಕಂಥ ಜನರು ವಿಮರ್ಶೆ ಮಾಡಿ ಎದುರಾದರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಇವತ್ತೆಲ್ಲ ಹಾಳಾದ್ಮೇಲೆ
ಗಂಡ ಸತ್ತ ಮೇಲೆ ಹೆಂಡತಿ ಜಾಣಳಾದಳು ಅನ್ನುವಂತೆ ನಾವಿವತ್ತು ಬೀಗ ಹಾಕೋ ಪರಿಸ್ಥಿತಿ ಬಂದಾಗ ಈಗ ನಾವು ಎಚ್ಚರಾಗಿದ್ದೀವಿ. ಇವಾಗಾದರೂ ಅದಕ್ಕೆ ಲಾಕ್ ಹಾಕೋದು ಬೇಕಾಗಿಲ್ಲ. ಆದರೆ ಒಂದು ಮಾತ್ರ ನಿಜ, ಅಲ್ಲಿರ್ತಕ್ಕಂಥ ಯಾವುದೇ ಉಪಕರಣ ಇವತ್ತು ಕೆಲಸಕ್ಕೆ ಬರೋದಿಲ್ಲ. ಇವತ್ತು ಹೊಸ ರೀತಿಯ ಮಷಿನ್ಗಳು ಬಂದಿವೆ. ಅದಕ್ಕೆ ಹೊಸ ರೀತಿಯಿಂದ ಯೋಜನೆಯನ್ನು ಹಾಕಬೇಕಾಗ್ತದೆ. ಅದಕ್ಕೆ ಒಂದು ಸಶಕ್ತವಾದಂಥ ಮತ್ತು ಈ ಜನರ ಕೈಯಲ್ಲಿ ಕೊಟ್ಟರೆ ಮತ್ತೆ ಅದು ಉಳಿಯೋದಿಲ್ಲ. ಅದಕ್ಕೆ ಪ್ರಾಮಾಣಿಕವಾಗಿ ಒಂದು ದಾರಿಗೆ ಬರಬೇಕಾದ್ರೆ ಸರಿಯಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗೆ ಕೆಲವು ದಿವಸದವರೆಗೆ ಕಾಂಟ್ರಾಕ್ಟ್ ಮೇಲೆ ಅವರಿಗೆ ಕೊಟ್ಟರೆ ಲಾಭ ಹಾನಿ ಅವನ ಜವಾಬ್ದಾರಿ. ಆದರೆ ಕಬ್ಬು ನುರಿಸ್ಬೇಕು, ತಗೊಳ್ಳೇಬೇಕು ಅಂತಕ್ಕಂಥದ್ದು ಮಾಡಿದ್ರೆ ಆಗ್ತದೆ. ಅದ್ರ ಮೇಲೆ ಆಗ್ತಕ್ಕಂಥ ಸಾಲ ಇವತ್ತು ಬ್ಯಾಂಕಿಂಗ್ ಇದೆ. ಬ್ಯಾಂಕು ಕೂಡ ಸಮಾಜದ ಹಣ, ಆ ಹಣನೂ ಮುಳುಗಬಾರ್ದು. ಆದರೆ ಬಡ್ಡಿ ಮೇಲೆ ಬಡ್ಡಿ ಆಗಿ ಕೋಟ್ಯಾವಧಿ ರೂಪಾಯಿ ಬೆಳೆದಿದೆ. ಅದನ್ನು ಕಡಿಮೆ ಮಾಡಿ ಗಂಟು ಕೊಟ್ಟು ಅದಕ್ಕೆ ಸಾಮಾನ್ಯ ಬಡ್ಡಿಯಲ್ಲಿ ಅದು ಸರ್ಕಾರ ಆ ಹಣ ತುಂಬಿದರೆ ಆಗ್ತದೆ. ಈ BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಬ್ಬರೂ ನಾಟಕ ಆಡಿದ್ರು. ಯಾರು 10 ಕೋಟಿ ಕೊಟ್ಟರು, ಯಾರು 20 ಕೋಟಿ ಕೊಟ್ಟರು, ನಾವು ಪ್ರಾರಂಭ ಮಾಡ್ತೀವಿ ಅಂದರು. ಆ ಹಣ ಅಲ್ಲೇ ಖರ್ಚಾಗೋಯ್ತು. ಅವ್ರ ಸರ್ಕಾರ ಇದ್ದಾಗ ಅವ್ರ ಜನರು ಅದರಲ್ಲಿ ಬೆಳ್ಕೊಂಡು ಹೋದ್ರು. ಆದರೆ ಸಕ್ಕರೆ ಕಾರ್ಖಾನೆಗೆ ಏನು ಉಪಯೋಗ ಆಗಿಲ್ಲ. ಈಗಲಾದರೂ ಜನರು ಕಣ್ಣು ತೆರಿಬೇಕು. ಇದು ಬೀದರಿನ ಆಸ್ತಿ, ಬೀದರಿನ ಹೃದಯದಲ್ಲಿರ್ತಕ್ಕಂಥದ್ದು. ಅನೇಕ ರೈತರಿಗೆ ಜೀವಾಳ. ಅಂತ ಒಳ್ಳೆ ಕಾರ್ಖಾನೆ ಮುಚ್ಚಿದರೆ ಬರೀ ಕಾರ್ಖಾನೆ ಮುಚ್ಚೋದಲ್ಲ, ಬೀದರ ಜಿಲ್ಲೆ ಕಣ್ಣು ಮುಚ್ಚಿದಂತೆ, ಬೀದರ್ ಜಿಲ್ಲೆ ಆತ್ಮ ಸತ್ತಂತೆ. ಅದಕ್ಕಾಗಿ ಸರ್ಕಾರ ಈ ಕಡೆ ಲಕ್ಷ್ಯ ಕೊಡಬೇಕು, ಜನರು ಎಚ್ಚರಗೊಳ್ಳಬೇಕು. ಇನ್ನು ಇದು ಒಂದೇ ಅಲ್ಲ, ಬೇರೆ ಕಾರ್ಖಾನೆಗಳು ಅದೇ ಇದೆ, ಬೇರೆ ಕಾರ್ಖಾನೆಗಳ ಮೇಲೆಯೂ ಸಾಲ ಇದೆ. ಅದನ್ನು DCC ಬ್ಯಾಂಕಿನವರು ಸಾಲ ಹೆಚ್ಚಾಗಿ ಮುಚ್ಚು ಬಂದಾಗ ಅದನ್ನು ತಗೊಳ್ಳೋ ಮೊದಲೇ ಪ್ರತಿ ವರ್ಷ ಸಾಲ ಕೊಡದೇ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ತಮ್ಮ ಹಣವನ್ನು ತಗೊಳ್ಬೇಕು, ಮತ್ತು ಅವರಿಗೆ ಹಣ ಕೊಡಬೇಕು. ಅವ್ರು ಯಾರೇ ಇರಲಿ ಬಿಡೆ ಮಾಡಬಾರ್ದು, ಮುಖ ನೋಡಬಾರ್ದು, ರಾಜಕೀಯ ಮಾಡಬಾರ್ದು. ಆದ್ದರಿಂದ ಬ್ಯಾಂಕು ಉಳಿತದೆ, ಕಾರ್ಖಾನೆಗಳು ಬೆಳೆಯುತ್ತವೆ, ರೈತರು ಬದುಕುತ್ತಾರೆ. ಇದು ಬೀದರ್ನ ಒಂದು ದುರಂತ ಕಥೆನೇ ಅಂತ ಹೇಳ್ಬೋದು. ರಾಜಕಾರಣಿಗಳು ತುಷ್ಟೀಕರಣ, ಇನ್ನುಳಿದವರು ತಮ್ಮ ಸ್ವಂತ ಲಾಭ. ಯಾವಾಗ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ರೈತರು ತಮ್ಮ ಸ್ವಾರ್ಥವನ್ನು ಬಿಟ್ಟು ನಾವೆಲ್ಲರೂ ಸೇರಿ ಕಟ್ಟೋಣ ಅಂದರೆ ಈ ಕಾರ್ಖಾನೆ ಮತ್ತೆ ಪುನರ್ ಪ್ರಾರಂಭ ಆಗುತ್ತೆ. ಅದಕ್ಕೆಲ್ಲ ರೈತರ ಸಹಕಾರ ಬೇಕು. ರಾಜಕಾರಣಿಗಳು ತುಷ್ಟೀಕರಣವನ್ನು ಮಾಡದೆ, ಒಬ್ಬರನ್ನ ಮೆಚ್ಚಿಸೋಕೆ ಹೋಗಿ ಇನ್ನೊಬ್ಬರಿಗೆ ಮೋಸ ಮಾಡದೆ ಪ್ರಾಮಾಣಿಕವಾಗಿ ಅವ್ರು ದುಡಿಬೇಕು. ಮತ್ತು ಜಿಲ್ಲೆಯ ಬಗ್ಗೆ ಎಲ್ಲರಿಗೂ ಹಿತಾಸಕ್ತಿ ಇರಬೇಕು. ಕೇವಲ ಒಬ್ಬ ರಾಜಕಾರಣಿ ಮಾಡ್ತಾ ಇದ್ದಾನೆ ಅಂದರೆ ವಿರೋಧ ಪಕ್ಷದವ್ರು ಕಾಲು ಎಳೆಯೋದು, ಮತ್ತು ಇವ್ರ ವಿರೋಧ ಪಕ್ಷದಲ್ಲಿ ಬಂದಾಗ ಅವ್ರ ಕಾಲು ಎಳೆಯೋದನ್ನು ಬಿಟ್ಟಾಗ ಮಾತ್ರ ಬೀದರ್ ರಾಜ್ಯಕ್ಕೆ ಮಾದರಿಯಾಗಬಹುದು ವಿನಃ ಕಚ್ಚಾಟ ಜಗಳದಲ್ಲಿ ಬೀದರ್ ರಾಜ್ಯಕ್ಕೆ ಮಾದರಿಯಾಗಲು ಸಾಧ್ಯವಿಲ್ಲ. ಅದಕ್ಕೆ ಸಹಕಾರ ಕ್ಷೇತ್ರ ಇವತ್ತಿಗೂ ಬೀದರ್ ಜಿಲ್ಲೆ ಬೇರೆ ಎಲ್ಲಕ್ಕಿಂತಲೂ ಒಳ್ಳೆಯ ಸಹಕಾರ ಕ್ಷೇತ್ರ ಅಂತ ಹೆಸರುವಾಸಿಯಾಗಿದೆ. ಇಲ್ಲಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಅದಕ್ಕೆ ಜನರು ಎಚ್ಚರಗೊಂಡ್ರೆ ನಾವು ಎದ್ದು ಹೇಳ್ತೀವಿ. ಇಲ್ಲೇ ಇದ್ದರೆ ಯಾವ ಕಾನೂನು ಬಂದರೂ ಆಗೋದಿಲ್ಲ, ಯಾವ ಸರ್ಕಾರ ಬಂದರೂ ಆಗೋದಿಲ್ಲ. ರಾಜಕಾರಣಿಗಳು ತುಷ್ಟೀಕರಣ ಬಿಡೋದಿಲ್ಲ. ಕಾರಣ ಏನಂದರೆ ತುಷ್ಟೀಕರಣ ಮಾಡುವವರಿಗೆ ನಾವು ಸಹಕಾರ ಮಾಡ್ತಾ ಇದ್ದೀವಿ, ಅದು ನಮ್ಮ ತಪ್ಪಿದೆ. ಇವತ್ತಿನ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಇದಕ್ಕಾಗಿಯೇ ಹುಟ್ಟಿಕೊಂಡಿದೆ. ಇದರಾಗೆ ಜನರ ಪ್ರಗತಿಗಾಗಿ, ದೇಶದ ಪ್ರಗತಿಗಾಗಿ, ಜಿಲ್ಲೆಯ ಪ್ರಗತಿಗಾಗಿ, ಕನ್ನಡಿಗರ ಒಳತಿಗಾಗಿ ಮಾಡ್ತೀವಿ. ನಾವು ಯಾವ ರಾಜಕಾರಣಿಗಳ ವಿರೋಧಿ ಅಲ್ಲ, ಯಾರಿಗೆ ಫೇವರೇಬಲು ಅಲ್ಲ, ಯಾರ್ದು ಕುಶಾಮತಿ ಮಾಡೋರು ಅಲ್ಲ, ಯಾರಿಗೆ ಸುಮ್ಮನೆ ಬೇಯೋರು ಅಲ್ಲ. ಜನರಿಗೂ ತಪ್ಪು ಮಾಡಿದ್ರೆ ಜನರ ಮೇಲೆ ಆ್ಯಕ್ಷನ್ ಆಗಬೇಕು, ರಾಜಕೀಯದವರಾದರೆ ರಾಜಕೀಯದ ಮೇಲೆ ಆ್ಯಕ್ಷನ್ ಆಗಬೇಕು, ಸಂಘಟನೆಗಳು ಸರಿಯಾಗಿ ಆಗದೇ ಇದ್ದರೆ ಅವ್ರಿಗೆ ಕಣ್ಣಿಗೆ ತರಿಸ್ಬೇಕು. ಆ ಕೆಲಸ ಉತ್ತರ ಕರ್ನಾಟಕ ಮಾಡ್ತದೆ. ಅದು ನೋಡೋ ಕಷ್ಟ ನೀವು ಮಾಡಬೇಕು. ಧನ್ಯವಾದ. ಸಮಸ್ಯೆ ಎಲ್ಲಿರುತ್ತೋ ಅಲ್ಲಿ ನಮ್ಮವ್ರು ಇರ್ತಾರೆ. ನಮ್ಮ ಉತ್ತರ ಕರ್ನಾಟಕ ಸಂಸ್ಥೆ ಆ ಸಮಸ್ಯೆಗೆ ಧ್ವನಿಯಾಗಿ ನಿಲ್ಲುತ್ತೆ, ಕನ್ನಡಿಗರ ಉಸಿರಾಗಿ ಕೆಲಸ ಮಾಡುತ್ತೆ ಅಂತ ನಮ್ಮ ಪ್ರಧಾನ ಸಂಪಾದಕರು ಹೇಳಿದರು. ಮತ್ತು ನಾಳೆಯ ಪ್ರೈಮ್ ಟೈಮ್ನಲ್ಲಿ ನಿಮಗೆ ನಿಮ್ಮ ಮುಂದೆ ಬಂದು ಇನ್ನಷ್ಟು ರೋಚಕ ವಿಷಯಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿವರೆಗೆ ನಮಸ್ತೆ, ಧನ್ಯವಾದ.